ಮತಗಳ ಜಗಳ ಇದೇ ಕೆಲಸವು ಬಹಳ ನನ್ನ. ಎಲ್ರಿಗೂ ನಮಸ್ಕಾರ. ಇವತ್ತು 80ನೇ ವ್ಲಾಗ್. ಇಂಥ ಬಸ್ ಎಲ್ಲ ಬೆಳಿಗ್ಗೆ ಮುಂಚೆ ಮಾತ್ರ ಕಾಣೋದು ನಮ್ಮೂರಲ್ಲಿ. ಅಲ್ಲಿಂದ ಸೀದಾ ಮನೆಗೆ ಬಂದು ದನ ಕರನೆಲ್ಲ ಬಿಟ್ಟು ಅವನ್ನ ದಾರಿ ತೋರಿಸ್ತಾ ಇದ್ದೆ. ಅವು ಕರೆಕ್ಟಾಗಿ ದಾರಿ ತೋರಿಸಿಲ್ಲ ಅಂದ್ರೆ ಹುಡ್ಕೋ ಬರ್ತಾರೆ ನಮ್ಮನೆ ದಾರಿನ ಎಲ್ಲರೂ ಕರೆಕ್ಟಾಗಿ. ಅಲ್ಲಿಂದ ಮನೆಗೆ ಬಂದು ಆಮೇಲೆ ಕರಿಯಂಗೆ ಸ್ನಾನ ಮಾಡಿಸಿದ ತಕ್ಷಣ ಉಲ್ಟಾಡಕ್ಕೆ ಹೇಳ್ಬಿಟ್ಟ ನಮ್ಮನೆ ಕರಿಯ. ಮತ್ ಮಣ್ಣೆಲ್ಲ ಮಾಡ್ಕೊಂಡಂತ ಮತ್ತೆ ಗೋಣಿ ಚೀಲದ ಹತ್ರ ತಂದು ಕಟ್ಟಾಕಿನಿ. ಇಲ್ಲದೇ ಇಲ್ಲ ಬೋಳಿ ಮಗ. ಅಲ್ಲಿಂದ ಶಿಸ್ತಾಗಿ ನಾನು ಗದ್ದೆ ಹೋದೆ. ಔಷಧಿ ಹೊಡೆಯೋದಿತ್ತು. ಇವತ್ತು ಔಷಧಿ ಹೊಡೆದು ಮುಗಿಸಿ ಅಲ್ಲಿಂದ ಸೀದಾ ನಾನು ನೌಟೂರಿಗೆ ಹೋದೆ. ಅಲ್ಲಿ ನನ್ನ ಫ್ರೆಂಡ್ ಬರ್ತೀನಿ ಅಂತ ಹಂಗೆ ರಿಪಿನ್ ಪೇಟೆ ಹೋಗಿ ಅಲ್ಲಿಂದ ಕಲೆಕ್ಷನ್ ಹೋಗಬೇಕಾಗಿತ್ತು. ಈ ಪಿಗರ್ ಎಲ್ಲೋ ನೋಡ್ದಂಗೆ ಗಂಧದ ಮರ ಆಗ್ಬಿಟ್ಟು ಗಣಪತಿ ಬಿಡೋದ್ರಲ್ಲಿ ರಿಪಿನ್ ಪೇಟೆ ರೇಂಜೇ ಬೇರೆ. ಶಿವಮೊಗ್ಗದಲ್ಲಿ ಹಿಂದೂ ಮಹಾಸಭಾ ಗಣಪತಿ ಹೆಂಗೋ ಇಲ್ಲಿ ರಿಪಿನ್ ಪೇಟೆಯಲ್ಲಿ ಅದೇ ತರನೇ ಸೇಮ್ ಬಿಡ್ತಾರೆ. ಸಿಕ್ಕಾಪಡೆ ಜನ ಸೇರ್ತಾರೆ. ಅದೇ ರೀತಿ ಈದ್ ಮಿಲಾದ್ ಹಬ್ಬನು ರಿಪಿನ್ ಪೇಟೆಯಲ್ಲಿ ಮುಸ್ಲಿಮರು ಅದೇ ತರನೇ ಚೆನ್ನಾಗಿ ಮಾಡ್ತಾರೆ. ಕಲೆಕ್ಷನ್ ಇದಕ್ಕೆ ಇಲ್ಲಿ ಬಂದಿದ್ದು. ಈಗ ಮತ್ತೆ ಕಾಲೇಜ್ ಹತ್ರನೇ ಹೋಗ್ಬೇಕೀಗ. ಈಗ ನಾವಿಬ್ರು ಹಿಂಗ್ ಬರ್ತಾ ಇದೀವೋ ಇಲ್ಲಿ ಬೈಕ್ ತಗೊಂಡು ಹಿಂಗೆ ನಮ್ಮ ಪೊಲೀಸ್ನವ್ರು ಸುಮಾರು ಸಲ ಅಟ್ಟಿಸ್ಕೊಂಡ್ ಬಂದಿದ್ರು. ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ಹಿಂಗೆ ಅಲ್ಲಿ ಹೆಂಗ್ 3 ಜನ ಕೂತಿದ್ರು ಅದೇ ತರನೇ ಕೂತಿದ್ವಿ. ಆದ್ರೆ ಸುಮಾರು ಜನ ಇರ್ತಿದ್ವಿ. ಈಗ ಈ ಕಾಲೇಜ್ ಮಕ್ಳು ಯಾರು ಕೂರ್ತಾ ಇಲ್ಲ ಇಲ್ಲಿ. ಆ ಕಾಲೇಜಲ್ಲಿ 3 ವರ್ಷ ಹೆಂಗ್ ಕಳೆದೋ ಗೊತ್ತೇ ಇಲ್ಲ. ನಾವಂತೂ 1 ವರ್ಷ ಕಾಲೇಜಿಗೆ ಹೋಗಿಲ್ಲ. ಅಲ್ಲಿ ಕಾಲೇಜ್ ಬಗ್ಗೆ ಹೇಳ್ತಾ ಹೋದ್ರೆ ಸಿಕ್ಕಾಪಟ್ಟೆ ಇದೆ. ನಾವು ಮಾಡಿದ್ 1-2 ಕಿತಾಪತಿ ಅಲ್ಲ. ಅಲ್ಲಿ ಒಂಥರ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿ ರಿಪಿನ್ ಪೇಟೆಯಲ್ಲಿ. ಅಲ್ಲಿಂದ ಆಮೇಲೆ ವಿನಯನ್ನ ಮನೆಗೆ ಬಿಟ್ಟು ಅಲ್ಲಿಂದ ಸೀದಾ ನಾನು ಮನೆ ಕಡೆ ಬರ್ತಾ ಇದೀನಿ. ಎಡ್ಡಳ್ಳಿ ರೋಡ್ ಸರಿ ಇಲ್ಲ ಅಂತಾನೆ ಮತ್ತೆ ಸರಿ ಮಾಡಿದ್ರು. ಅದ್ರಲ್ಲೂ ಮತ್ತೆ ಕಿತ್ತೋಗಿದೆ. ಸಿಕ್ಕಾಪಟ್ಟೆ ದುಡ್ಡು. ಅಲ್ಲಿ ಯಾರು ಹೋದ್ರೆ ನಿಧಾನ ಹೋಗ್ರು. ಬೈಕಲ್ಲಿ ಬರೋರು ಹೆಲ್ಮೆಟ್ ಹಾಕ ಬಂದಿಲ್ಲ ಅಂದ್ರೆ ಸತ್ಯ ಹೋಗೋದ ಗ್ಯಾರಂಟಿ. ನಾಳೆ ಎಲ್ಲ ಆನಂದಪುರಕ್ಕೆ ಬಂದ್ಬಿಡ್ರು ನೈಟು. ನಾಳೆ ರೈಲ್ವೆ ಸ್ಟೇಷನ್ ಲಾಸ್ಟ್ ಗಣಪತಿ ಬಿಡೋದು. ನಾಳೆ ಎಲ್ಲ ಫುಲ್ ಡಿಜೆ ಎಲ್ಲ ತಕತೈ. ಏನ್ ಬಸ್ಸಿದು? ಇವತ್ತಿನ ಬ್ಲಾಗ್ ನ ಇಲ್ಲಿಗೆ ಮುಗಿಸ್ತಾ ಇದೀನಿ. ಎಲ್ರಿಗೂ ಬಾಯ್. ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸೋಲ್ ಫೈಟರ್. ಎಲ್ರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಬೆಳಿತಾ ಒಂದು ಚಟ ಆಗ್ಬಿಡುತ್ತೆ. ಸಿಕ್ಕಾಪಟ್ಟೆ ತಿನ್ನೋದು, ಹೊಟ್ಟೆ ಬೊಜ್ಜು ಬರೋದು ಇದೆಲ್ಲ ಕಾಮನ್ನು. ಹಂಗಾಗಿ ಅದನ್ನ ಕಡಿಮೆ ಮಾಡ್ಬೇಕಂತ ನಾವು ಒಂದಿಷ್ಟು ಜನ ಫ್ರೆಂಡ್ಸ್ ಬೆಳಿಗ್ಗೆ ಎದ್ದು ಜಾಗಿಂಗ್ ಹೋಗಕ್ಕೆ ಶುರು ಮಾಡಿದ್ವಿ. ಆ ಜಾಗಿಂಗ್ ಹೋಗೋಕ್ಕೆ ಈ ಬೆಳಿಗ್ಗೆ ಮುಂಚೆ ವಿಡಿಯೋ ಮಾಡ್ಕೊಂಡಿರೋದು. ಜಾಗಿಂಗ್ ಹೋಗಿ ಮನೆಗೆ ಬಂದಮೇಲೆ ಅಲ್ಲಿಂದ ನಾನು ದನಕರನೆಲ್ಲ ಬಿಟ್ಟು ಅವುಗಳಿಗೆ ಅವ್ರ ದಾರಿ ತೋರಿಸಿಲ್ಲ ಅಂದರೆ ಕತೆ ಹೈಲ್ ಆಗ್ಬಿಡುತ್ತೆ ನಮ್ಮೂರಲ್ಲಿ. ಯಾಕಂದರೆ ನಮ್ಮ ದನ ಸ್ವಲ್ಪ ತುಡಿ ಮುಂಡೆಗೊಂಡವು. ಅವುಗಳನ್ನ ಅಲ್ಲಿಂದ ಸ್ವಲ್ಪ ದೂರ ಮುಂದೆ ಹೊಡೆದು, ಯಾಕಂದರೆ ಅಲ್ಲೇ ಬಿಟ್ಟು ಬಂದರೆ ಮತ್ತೆ ವಾಪಸ್ ಬರ್ತವೆ. ಅಲ್ಲಿಂದ ಮನೆಗೆ ಬಂದು ಸೀದಾ ನಾನು ನಮ್ಮನೆ ಕರಿಯಂಗೆ ಸ್ನಾನ ಮಾಡಿಸ್ದೆ. ಕರಿಯ ನಿಲ್ತಾನೆ ಇರಲ್ಲ. ಸ್ನಾನ ಮಾಡಿಸಿದ್ಮೇಲೆ ಮಣ್ಣಲ್ಲಿ ಉಡಾಳ್ತಾನಂತ ಮತ್ತೆ ಗೋಣಿ ಚೀಲ ತಂದು ಅಲ್ಲಿ ಕಟ್ಟಾಕ್ತೆ. ಅಲ್ಲಿಂದ ಸೀದಾ ನಾನು ಔಷಧಿ ಕ್ಯಾನ್ ತಗೊಂಡು ಸೀದಾ ಗದ್ದೆಗೆ ಹೋದೆ. ಇವತ್ತು ಸ್ವಲ್ಪ ಔಷಧಿ ಹೊಡಿಬೇಕಿತ್ತು. ಯಾಕಂದರೆ ಗದ್ದೆಯಲ್ಲಿ ಆ ಬಿಳಿ ಚುಕ್ಕಿ, ಪೈರಲ್ಲೆಲ್ಲ ಬಿಳಿ ಚುಕ್ಕಿ ಬರುತ್ತಲ್ಲ ಆ ಥರ ಆಗಿತ್ತು. ಹಾಗಾಗಿ ಅಲ್ಲಿಂದ ಸೀದಾ ಕಡೆ ಬಂದೆ. ಅಲ್ಲಿಂದ ಏನು ಇಲ್ಲಿಗೆ ಜಂಪ್ ಆಗಿಲ್ಲ. ಹಾಗೆ ಅಲ್ಲಿ ಕೆಲಸ ಮುಗಿದ್ಮೇಲೆ ಇಲ್ಲಿಗೆ ಬಂದೆ. ಅರ್ಥ ಆಯ್ತು ಅನ್ಸುತ್ತೆ. ಅಲ್ಲಿಂದ ಸೀದಾ ಕಾಲೇಜ್ ಹತ್ರ ಹೋಗಿ ಅಲ್ಲಿ ಫ್ರೆಂಡ್ನ ಮಾತಾಡ್ಸ್ಕೊಂಡು ಅಲ್ಲಿಂದ ಸೀದಾ ರಿಪಿನ್ ಪೇಟೆ ಮೇನ್ ಸರ್ಕಲ್ಗೆ ಬಂದೆ. ಯಾಕಂದರೆ ರಿಪಿನ್ ಪೇಟೆ ಸರ್ಕಲ್ ಫುಲ್ಲು ಕೇಸರಿ ಒಂದು ಸೈಡು, ಇನ್ನೊಂದು ಸೈಡು ಫುಲ್ಲು ಗ್ರೀನ್ ಕಲರ್ ಆಗೋಯಿತು. ಅಲ್ಲಿಂದ ಸೀದಾ ಮತ್ತೆ ನಾನು ಕಾಲೇಜ್ ಹತ್ರನೇ ಬಂದೆ. ಎಲ್ಲಿದ್ವು ಅಲ್ಲಿಗೆ ಮತ್ತೆ ಬಂದೆ. ಈಗ ಹೆಂಗೆ ಇಲ್ಲಿ ನೋಡ್ತಾ ಇದ್ದೀರೋ ಅದೇ ಥರ ಮೊದಲು ನಾವು ಕಾಲೇಜಿಗೆ ಹೋಗ್ಬೇಕಾದ್ರೆ ಕುತ್ಕೊಂತಿದ್ವಿ. ಇಲ್ಲೇ ಕುತ್ಕೊಂತಿದ್ವಿ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಅಲ್ಲಿಂದ ಸೀದಾ ನಾನು ಮನೆ ಕಡೆ ಹೊರಟೆ. ನನ್ನ ಫ್ರೆಂಡ್ನ ಅಲ್ಲೇ ಅವ್ರ ಮನೆ ಹತ್ರ ಬಿಟ್ಟು ಅಲ್ಲಿಂದ ಸೀದಾ ನಾನು ಮನೆ ಕಡೆ ಹೊಂಟೆ. ಊರ ಕಡೆ ಬರ್ತಾ ಇದ್ದೆ. ನೇಚರ್ ಮಾತ್ರ ಅಲ್ಟೆ ಆಗಿತ್ತು. ಆದರೆ ರೋಡ್ ಮಾತ್ರ ಒಂಚೂರು ಸರಿ ಇಲ್ಲ ನೋಡಿ. ಮೊದಲೇ ಸರಿ ಇಲ್ದಿದ್ದು ರೋಡ್ನ ಮತ್ತೆ ಕಿತ್ತಾಕಿದ್ರು ಸರಿ ಮಾಡೋಕ್ಕೆ. ಆದರೆ ಈಗ ಇನ್ನೂ ಹಾಳಾಗಿದೆ. ಒಂದು ಸೈಡ್ ಸರಿ ಮಾಡಿದ್ದು ಅದು ಇನ್ನೂ ಹಾಳಾಗಿದೆ. ಅದ್ರ ಬಗ್ಗೆ ಮಾತಾಡಿದ್ರೆ ಪ್ರಯೋಜನ ಇಲ್ಲ ಅಂತೇಳಿ ಅಲ್ಲಿಂದ ಸೀದಾ ನಾನು ನೋಡ್ಕೊಂತ ಆನಂದಪುರ ಕಡೆ ಬಂದೆ. ಆನಂದಪುರ ನೋಡಿದ್ರೆ ನಾಳೆ ಬಿಡೋ ಗಣಪತಿ ಹಬ್ಬಕ್ಕೆ ಎಲ್ಲ ಡೆಕೋರೇಷನ್ ಎಲ್ಲದನ್ನೂ ರೆಡಿ ಮಾಡ್ಕೊಡ್ತಾ ಇದ್ರು. ಒಂದ್ ಕಡೆ ಆಂಜನೇಯ ನಿಂತಿದ್ರೆ ಮೇಲ್ಗಡೆ ರಾಮ ನಿಂತಿದ್ದ. ಇದು ನಮ್ಮೂರ್ ಗಣಪತಿ ಹಬ್ಬ. ನಾಳೆ ಮಾತ್ರ ಯಾರು ಮಿಸ್ ಮಾಡ್ಬಿಟ್ರಿ. ಇವತ್ತಿನ ವ್ಲಾಗ್ ಇಷ್ಟೇ. ಬಾಯ್ ಬಾಯ್. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ರಿ, ಒಂದು ಲೈಕ್ ಮಾಡಿ.